ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ, ಈ ಹಗರಣಗಳ ಸರ್ಕಾರ ಕಳೆದ 15 ತಿಂಗಳಲ್ಲಿ ನಡೀತಾ ಇರತಕ್ಕಂಥ ಸಾವಿರಾರು ಕೋಟಿಯ ಭ್ರಷ್ಟಾಚಾರದ ಪ್ರಕರಣಗಳು ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಈ ಹಗರಣಗಳ ಸರ್ಕಾರದ ವಿರುದ್ಧ ನಿರಂತರವಾಗಿ ನಾವು ಹೋರಾಟಗಳನ್ನು ಕೂಡ ನಾವು ಮಾಡಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರ, ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ, ಈ ರೀತಿ ಬೇರೆ ಬೇರೆ ಭ್ರಷ್ಟಾಚಾರ ಪ್ರಕರಣಗಳೇನು ನಡೆದಿದೆ, ಇದರ ವಿರುದ್ಧ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಸದನದ ಹೊರಗಡೆ ಮತ್ತು ಸದನದ ಒಳಗಡೆನೂ ಸಹ BJP ಮತ್ತು JDS ಹೋರಾಟವನ್ನು ಮಾಡಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿರಲಿಲ್ಲ ಅಂತ ಹೇಳಿದ್ರು. ತದನಂತರದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ತೆಗೆದುಕೊಂಡ್ರು. ಸದನದಲ್ಲೇ ಹೌದು, ತಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣ ನಡೆದಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮೂಡ ಹಗರಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಧೈರ್ಯವನ್ನು ತೋರದಿದ್ದಂಥ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸದನವನ್ನು ಮೊಟಕುಗೊಳಿಸಿ ಪಲಾಯನವಾದವನ್ನು ಮಾಡಿದ್ದನ್ನು ಕೂಡ ತಾವು ನೋಡಿದ್ದೀರಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನಿನ್ನೆ ಎರಡೂ ಪಕ್ಷದ ಮುಖಂಡರು ಕೂತು ಸಮಾಲೋಚನೆ ಮಾಡಿ ಮುಂದಿನ ಶನಿವಾರ 3ನೇ ತಾರೀಕು ನಮ್ಮ ಪಾದಯಾತ್ರೆ ಮತ್ತೊಂದು ಹಂತದ ಹೋರಾಟವನ್ನು ನಡೆಸಬೇಕು, ಪಾದಯಾತ್ರೆ ಮಾಡಬೇಕು ಅಂತೇಳಿ ನಿನ್ನೆ ನಿರ್ಧಾರ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಪೂರ್ವಭಾವಿಯಾಗಿ ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು, ಮಾಜಿ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಜಿಲ್ಲೆಯ ಅಧ್ಯಕ್ಷರುಗಳು, ರಾಜ್ಯದ ಪದಾಧಿಕಾರಿಗಳ ಒಂದು ಪೂರ್ವಭಾವಿ ಸಭೆ, ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರದ ವಿರುದ್ಧ ಏನು ಪಾದಯಾತ್ರೆ ನಾವು ಕೈಗೊಳ್ತಾ ಇದ್ದೇವೆ, ಈ ಹೋರಾಟಕ್ಕೆ ಪೂರ್ವಭಾವಿಯಾಗಿ ಇವತ್ತು ಸಭೆಯನ್ನು ಕರೆದಿದ್ವಿ. ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಯಾವ ರೀತಿ ಹೋರಾಟವನ್ನು, ನಮ್ಮ ಪಾದಯಾತ್ರೆಯನ್ನು ಯಶಸ್ಸುಗೊಳಿಸಬೇಕು ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಭಾಳ ಉತ್ಸಾಹದಲ್ಲಿದ್ದಾರೆ. ನಿಮ್ಗೆ ಅನಿಸ್ಬೋದು, ಏನಪ್ಪ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ, ಯಾವುದೂ ಚುನಾವಣೆಗಳಿಲ್ಲ, ಈ ಪಾದಯಾತ್ರೆ ಯಶಸ್ಸು ಆಗುತ್ತಾ ಅಂತಕ್ಕಂಥ ಅನುಮಾನಗಳು ನಿಮಗೆ ಕಾಡ್ತಾ ಇರ್ಬೋದು. ಆದರೆ ಅದರ ಬದಲಾಗಿ ಇವತ್ತು ರಣೋತ್ಸಾಹ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಮೂಡಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಕುಂತಲ್ಲಿ ನಿಂತಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ನಿಶ್ಚಯ ಆಗಿರುವಂತೆ ಮುಂದಿನ ಶನಿವಾರ ಬೆಳಗ್ಗೆ 8:00 ನಮ್ಮ ಪಾದಯಾತ್ರೆ ಉದ್ಘಾಟನೆ ಆಗ್ತದೆ. ರಾಜ್ಯದ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ, ರೈತ ನಾಯಕರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು, BJP JDS ಪಕ್ಷದ ಎಲ್ಲ ಹಿರಿಯ ಮುಖಂಡರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡೋರಿದ್ದಾರೆ.
ಶನಿವಾರ 3ನೇ ತಾರೀಕು ಬೆಳಗ್ಗೆ 8:00ವರೆಗೆ ಕೆಂಗೇರಿ ಹತ್ರ ಇರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ, ಕೆಂಗೇರಿ ಹತ್ರ ಇರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ ಅಲ್ಲಿ ಪೂಜೆನ ಸಲ್ಲಿಸಿ, ಗಣಪತಿ ದೇವಸ್ಥಾನ ಅಲ್ಲೂ ಕೂಡ ಪೂಜೆನ ಸಲ್ಲಿಸಿ ಎರಡೂ ಪಕ್ಷದ ನಾಯಕರು ಅದು ಅಧಿಕೃತವಾಗಿ ಆ ಪಾದಯಾತ್ರೆಗೆ ಚಾಲನೆ ನೀಡ್ತಾರೆ. ಸತತವಾಗಿ 7 ದಿನಗಳ ಕಾಲ ಈ ಪಾದಯಾತ್ರೆ ಸಾಗ್ತದೆ. ಶನಿವಾರ 3ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಈ ಪಾದಯಾತ್ರೆ 10ನೇ ತಾರೀಕು ಶನಿವಾರ ಮುಕ್ತಾಯ ಆಗ್ತದೆ. ಆ ಸಮಾರಂಭದಲ್ಲಿ ಆ ಹೋರಾಟಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಪಾಲ್ಗೊಳ್ಳಲಿದ್ದಾರೆ. 10ನೇ ತಾರೀಕು ಶನಿವಾರ ನಮ್ಮ ಪಾದಯಾತ್ರೆಯ ಮುಖ್ಯಾಂಶ ಏನಪ್ಪ ಅಂತ ಹೇಳಿದ್ರೆ, ಪ್ರತಿನಿತ್ಯ ಕನಿಷ್ಠ 20 ಕಿಲೋಮೀಟರಷ್ಟು ಪಾದಯಾತ್ರೆ ಮಾಡಬೇಕಾಗ್ತದೆ. ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ 10 ಕಿಲೋಮೀಟರಷ್ಟು ಪಾದಯಾತ್ರೆ ಮಾಡ್ತೇವೆ. ತದನಂತರದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ 2ನೇ ಹಂತ. ಅಂದರೆ ದಿನನಿತ್ಯ 20 ಕಿಲೋಮೀಟರಷ್ಟು ನಾವು ಪಾದಯಾತ್ರೆ ಮಾಡ್ತೇವೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 224 ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ನಮ್ಮ ಕಾರ್ಯಕರ್ತರು ಭಾಗವಹಿಸಬೇಕು, ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರ ಅಪೇಕ್ಷೆ ಇದೆ. ಹಾಗಾಗಿ ಉದಾಹರಣೆಗೆ 3ನೇ ತಾರೀಕಿನ ಪಾದಯಾತ್ರೆ ಶುರುವಾಗ್ತದೆ. ಅಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು, ಆ 8 ವಿಧಾನಸಭಾ ಕ್ಷೇತ್ರದಿಂದ ನಮ್ಮೆಲ್ಲ ಶಾಸಕರುಗಳು, ನಮ್ಮ ಕಾರ್ಯಕರ್ತರುಗಳು ಅದರಲ್ಲಿ ಭಾಗವಹಿಸ್ತಾರೆ. ಉದಾಹರಣೆಗೆ ಡೇ 1 ಮೊದಲ ದಿನದ ಪಾದಯಾತ್ರೆ ಯಶವಂತಪುರ, ದಾಸರಹಳ್ಳಿ, ಆರ್ ನಗರ, ವಿಜಯನಗರ, ಶಿವಾಜಿನಗರ, ದೊಡ್ಡಬಳ್ಳಾಪುರ, ಮಾಗಡಿ, ಪದ್ಮನಾಭ ನಗರ, ರಾಜಾಜಿನಗರ, ಈ ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ಕಾರ್ಯಕರ್ತರು ಬರ್ತಾರೆ. ಜೊತೆಲಿ ಕೋಲಾರ ಮತ್ತು ಕಲಬುರಗಿ ವಿಭಾಗ ಇಲ್ಲಿಂದನೂ ಸಹ ಕಾರ್ಯಕರ್ತರು ಬರ್ತಾರೆ. ಮತ್ತು ಮೊದಲನೇ ದಿನ ಯುವ ಮೋರ್ಚಾ, ಅಂದರೆ ಒಂದೊಂದು ದಿನ ಒಂದೊಂದು ಮೋರ್ಚಾಗಳು ಜೋಡಣೆ ಮಾಡ್ಕೊಳ್ತಾರೆ. ಮೊದಲ ದಿನ ಯುವ ಮೋರ್ಚಾ ಇದೆ, 2ನೇ ದಿನ SC ಮೋರ್ಚಾ ಇರ್ತದೆ. ಹಾಗೆ ಮೊದಲ ದಿನಕ್ಕೆ ಯುವ ಮೋರ್ಚಾ ಜೋಡಿಸ್ಕೊಳ್ತಾರೆ. ಇದಕ್ಕೆ 8-10 ಜನ ಪ್ರಮುಖರನ್ನು ಕೂಡ ಒಂದು ತಂಡವನ್ನು ಕೂಡ ಮಾಡಿದ್ದೇವೆ. ಸೊ ಮೊದಲ ತಂಡದ ನೇತೃತ್ವವನ್ನು ನಮ್ಮ ದಾಸರಹಳ್ಳಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಮುನ್ರಾಜು ಅವರು ತಂಡದ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಂದೀಶ್ ರೆಡ್ಡಿ ಅವರು ಗಮನಿಸ್ತಾರೆ. ಹೀಗೆ ಒಂದೊಂದು ದಿನಕ್ಕೆ 8-10 ವಿಧಾನಸಭಾ ಕ್ಷೇತ್ರಗಳನ್ನು ಜೋಡಿಸಿರ್ತೇವೆ, ಒಂದು ಮೋರ್ಚಾ ಜೋಡಿಸಿರ್ತೇವೆ, 1-2 ವಿಭಾಗದಿಂದನೂ ಕೂಡ ನಮ್ಮ ಕಾರ್ಯಕರ್ತರು ಬರ್ತಾರೆ. ಮತ್ತು 8-10 ಜನ ಪ್ರಮುಖರನ್ನು ಕೂಡ ಜೋಡಿಸಿದ್ದೇವೆ. ಎಲ್ಲ ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಒಬ್ಬೊಬ್ಬ ಪ್ರಧಾನ ಕಾರ್ಯದರ್ಶಿಗಳು, ಪಕ್ಷದ ಮುಖಂಡರು ಕೂಡ ಜೋಡಿಸಿರ್ತೇವೆ.